ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಇವತ್ತು 35ನೇ ದಿನ. ರಜಾ ದಿನವಾದ ಇವತ್ತು ಹರಿದು ಬಂದಿದೆ ಲಕ್ಷಾಂತರ ಭಕ್ತ ಸಾಗರ. ಮಧ್ಯಾಹ್ನ 12 ಗಂಟೆಯಷ್ಟೊತ್ತಿಗೆ 83 ಲಕ್ಷ ಜನರಿಂದ ಪುಣ್ಯ ಸ್ನಾನ ಮಾಡಲಾಗಿದೆಯಂತೆ. ಪ್ರಯಾಗ್ರಾಜ್ನಲ್ಲಿ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇವತ್ತು ರಜಾ ದಿನ ಆಗಿರೋದ್ರಿಂದ ಬೇರೆ ಬೇರೆ ಕಡೆಯಿಂದ ಭಕ್ತಾದಿಗಳು ಪ್ರಯಾಗ್ರಾಜ್ನತ್ತ ಹರಿದು ಬರ್ತಿದ್ದಾರೆ. ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ 83 ಲಕ್ಷ ಜನರು ಬಂದು ಪುಣ್ಯ ಸ್ನಾನ ಮಾಡಿದ್ದಾರಂತೆ. ಪ್ರಯಾಗ್ರಾಜ್ ನೈನಿ ರೈಲ್ವೆ ಜಂಕ್ಷನ್ನಲ್ಲಿ ಭಾರಿ ಜನಸ್ತೋಮವೇ ನೆರೆದಿದೆ. ಜನರನ್ನ ನಿಯಂತ್ರಿಸಿ ಕಾಲ್ತುಳಿತ ತಪ್ಪಿಸೋದಕ್ಕೆ ಅಂತ ಪೊಲೀಸರು ಹರಸಾಹಸ ಮಾಡ್ತಿದ್ದಾರೆ. ಇನ್ನು ಪರಿಸ್ಥಿತಿ ಕುರಿತು ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು. ಪ್ರತಿ ಅಂಶದ ಮೇಲೂ ಕೂಡ ನಿಗಾ ಇಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಜನಸಂದಣಿ ಹೆಚ್ಚಾದ ತಕ್ಷಣ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ, ಜನಸಂದಣಿ ಹೆಚ್ಚಾದ ಕಡೆ ಪರ್ಯಾಯ ಮಾರ್ಗದ ಮೂಲಕ ಕಳಿಸ್ತಾ ಇದ್ದಾರೆ ಪೊಲೀಸರು. ಯಾಕೆಂದ್ರೆ ಈಗಾಗಲೇ ನೋಡಿ, ಒಂದು ಬೆಂಕಿ ಅವಘಡ, ಮತ್ತೊಂದು ಕಾಲ್ತುಳಿತ ಎರಡೆರಡು ಜಾಗದಲ್ಲಿ ಆಗಿದ್ದು. ಹಾಗಾಗಿ ಮತ್ತೆ ಯಾವುದೇ ಅಹಿತಕರ ಘಟನೆ ಆಗಬಾರ್ದು, ಕಾಲ್ತುಳಿತ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಅಕಸ್ಮಾತ್ ಜನಸಂದಣಿ ಹೆಚ್ಚಾಯಿತು ಅಂದರೆ ಪರ್ಯಾಯ ಮಾರ್ಗವನ್ನು ಅವ್ರಿಗೆ ಕಲ್ಪಿಸ್ಕೊಡಿ. ಹೋಗೋದು ಬರೋದು ಒಂದೇ ಮಾರ್ಗದಲ್ಲಿ ಆಗೋದ್ರಿಂದ ಕಾಲ್ತುಳಿತ ಆಗಬಹುದು. ಹಾಗಾಗಿ ಈಗ UP CM ಆಗಿರುವಂಥ ಯೋಗಿ ಆದಿತ್ಯನಾಥ್ ಅವರು ಎಚ್ಚೆತ್ತುಕೊಂಡಿದ್ದಾರೆ. ವೈಮಾನಿಕ ಸಮೀಕ್ಷೆ ನಡೆಸೋದ್ರ ಮೂಲಕ ಜನಸಂದಣಿ ಎಷ್ಟಿದೆ ಮತ್ತು ಪೊಲೀಸ್ ಬಿಗಿ ಭದ್ರತೆ ಹೇಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಿದ್ದಾರೆ. ಪೊಲೀಸರಿಗೆ ಮತ್ತು ಅಧಿಕಾರಿಗಳಿಗೆ ಅಲ್ಲಿ ನಿರ್ವಹಣೆ ಮಾಡೋದಕ್ಕಿಂತ ಹೆಚ್ಚು ಭದ್ರತೆ ವಹಿಸಿ ಅಂತ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲೇ ಜನಸಂದಣಿ ಹೆಚ್ಚಾದರೂ ಕೂಡ ಪರ್ಯಾಯವಾಗಿ ಏನೇನು ವ್ಯವಸ್ಥೆ ಕಲ್ಪಿಸಬೇಕೋ ಅದೆಲ್ಲದನ್ನು ಕಲ್ಪಿಸ್ಕೊಡಿ, ಯಾರಿಗೂ ತೊಂದರೆ ಆಗಬಾರ್ದು, ಅದರಲ್ಲೂ ಕೂಡ ಮೇಯ್ನ್ ಆಗಿ ಕಾಲ್ತುಳಿತ ಆಗಬಾರ್ದು ಅಂತ. ಬರ್ತಾ ಇದ್ದಾರೆ ಪ್ರಯಾಗ್ರಾಜ್ನತ್ತ.